ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು RGTV ಕನ್ನಡ ಚಾನಲ್. ಈ ವಿಡಿಯೋದಲ್ಲಿ SBI ಲೈಫ್ ಸ್ಮಾರ್ಟ್ ಬಚತ್ ಪ್ಲಾನ್ ಬಗ್ಗೆ ತಿಳ್ಕೊಳ್ಳೋಣ. ಈ ಪಾಲಿಸಿ ಒಂದು ನಾನ್ ಲಿಂಕ್ಡ್ ಪ್ಲಾನ್ ಅಂತ ಹೇಳ್ಬಹುದು. ನಾನ್ ಲಿಂಕ್ಡ್ ಅಂದ್ರೆ ನೀವು ಈ ಪಾಲಿಸಿಲಿ ಡೆಪಾಸಿಟ್ ಮಾಡಿದ ಅಮೌಂಟ್ ನ ಎಲ್ಲೂ ಶೇರ್ ಮಾರ್ಕೆಟ್ ಅಲ್ಲಿ ಡೆಪಾಸಿಟ್ ಮಾಡುವುದಿಲ್ಲ. ಹಾಗಾಗಿ ನೀವು ಡೆಪಾಸಿಟ್ ಮಾಡಿದ ಅಮೌಂಟ್ 100% ಸೇಫ್ಟಿ ಆಗಿರುತ್ತೆ. ಮತ್ತೆ ಈ ಪಾಲಿಸಿ ಒಂದು ಲಿಮಿಟೆಡ್ ಪ್ರೀಮಿಯಂ ಪ್ಲಾನ್. ಲಿಮಿಟೆಡ್ ಪ್ರೀಮಿಯಂ ಪ್ಲಾನ್ ಅಂದ್ರೆ ಸಪೋಸ್ ನೀವು 25 ವರ್ಷ ಪಾಲಿಸಿ ಟರ್ಮ್ ಸೆಲೆಕ್ಟ್ ಮಾಡ್ಕೊಂಡ್ರೆ ನೀವು 6 ಇಯರ್ ಮಾತ್ರ ಪ್ರೀಮಿಯಂ ಪೇ ಮಾಡಬಹುದು. ಮತ್ತೆ ಈ ಪಾಲಿಸಿಲಿ ನಿಮಗೆ VSR ಬೋನಸ್ ಪ್ಲಸ್ ಟರ್ಮಿನಲ್ ಬೋನಸ್ ಕೂಡ ಸಿಗುತ್ತೆ. ಹಾಗಾದ್ರೆ ಈ ಪಾಲಿಸಿನ ಪರ್ಚೇಸ್ ಮಾಡ್ಕೊಳ್ಳೋದಕ್ಕೆ ಎಲಿಜಿಬಿಲಿಟಿ ಮತ್ತು ಕಂಡೀಷನ್ಸ್ ಏನಿದೆ ಎಂಬುದರ ಬಗ್ಗೆ ಡೀಟೇಲ್ ಆಗಿ ವಿಡಿಯೋದಲ್ಲಿ ಈಗ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ವಿಡಿಯೋಗೆ ಲೈಕ್ ಮಾಡಲು ಮಾತ್ರ ಮರೆಯಬೇಡಿ. SBI ಲೈಫ್ ಸ್ಮಾರ್ಟ್ ಬಚತ್ ಪ್ಲಾನ್ ಅಲ್ಲಿ 2 ಆಪ್ಷನ್ಸ್ ಇದೆ. ಆಪ್ಷನ್ ಎ ಎಂಡೋಮೆಂಟ್, ಆಪ್ಷನ್ ಬಿ ಎಂಡೋಮೆಂಟ್ ವಿತ್ ಇನ್ಬಿಲ್ಟ್ ಆಕ್ಸಿಡೆಂಟಲ್ ಡೆತ್ ಅಂಡ್ ಟೋಟಲ್ ಪರ್ಮನೆಂಟ್ ಡಿಸಬಿಲಿಟಿ ಬೆನಿಫಿಟ್. ಆಪ್ಷನ್ ಎ ಎಂಡೋಮೆಂಟ್ ಅಂದ್ರೆ ಸಪೋಸ್ ನೀವು ಈ ಪಾಲಿಸಿ ಪರ್ಚೇಸ್ ಮಾಡಿ ಪ್ರೀಮಿಯಂ ಪೇ ಮಾಡ್ತಿರ್ತೀರಾ, ಪಾಲಿಸಿ ಮೆಚುರಿಟಿ ಆದಾಗ ಮೆಚುರಿಟಿ ಅಮೌಂಟ್ ನ ಪಾಲಿಸಿ ಹೋಲ್ಡರ್ ಕೊಡ್ತಾರೆ. ಅಥವಾ ಪಾಲಿಸಿ ಹೋಲ್ಡರ್ ಇನ್ ಕೇಸ್ ಡೆತ್ ಆದ್ರೆ ಆಗ ಡೆತ್ ಕ್ಲೈಮ್ ಅಮೌಂಟ್ ಏನ್ ಬರುತ್ತೋ ಅಮೌಂಟ್ ನ ಪಾಲಿಸಿ ಹೋಲ್ಡರ್ ನಾಮಿನಿ ಕೊಡ್ತಾರೆ. ನಂತರ ಪಾಲಿಸಿ ಕ್ಯಾನ್ಸಲ್ ಆಗುತ್ತೆ. ಇದು ಆಪ್ಷನ್ ಎ ಎಂಡೋಮೆಂಟ್ ಪ್ಲಾನ್. ಆಪ್ಷನ್ ಬಿ ಎಂಡೋಮೆಂಟ್ ವಿತ್ ಇನ್ಬಿಲ್ಟ್ ಆಕ್ಸಿಡೆಂಟಲ್ ಡೆತ್ ಅಂಡ್ ಟೋಟಲ್ ಪರ್ಮನೆಂಟ್ ಡಿಸಬಿಲಿಟಿ ಅಂದ್ರೆ ಸಪೋಸ್ ನೀವು ಈ ಪಾಲಿಸಿ ಪರ್ಚೇಸ್ ಮಾಡಿ ಆಪ್ಷನ್ ಬಿ ಸೆಲೆಕ್ಟ್ ಮಾಡ್ಕೊಂಡಿರ್ತೀರಾ ಅಂದ್ಕೊಳ್ಳೋಣ. ಪಾಲಿಸಿ ಮೆಚುರಿಟಿ ಆದಾಗ ಮೆಚುರಿಟಿ ಅಮೌಂಟ್ ನ ಪಾಲಿಸಿ ಹೋಲ್ಡರ್ ಕೊಡ್ತಾರೆ. ಅಥವಾ ಪಾಲಿಸಿ ಹೋಲ್ಡರ್ ಡೆತ್ ಆದ್ರೆ, ಅದು ನಾರ್ಮಲ್ ಆಗಿ ಡೆತ್ ಆದ್ರೆ ಅವ್ರು ಸೆಲೆಕ್ಟ್ ಮಾಡ್ಕೊಂಡಿರುವಂತಹ ಸಮ್ಮರ್ ಶೂಟ್ ಪ್ಲಸ್ ಬೋನಸ್ ಸೇರಿಸಿ ಪಾಲಿಸಿ ಹೋಲ್ಡರ್ ನಾಮಿನಿಗೆ ಕೊಡ್ತಾರೆ. ಅಥವಾ ಇನ್ ಕೇಸ್ ಪಾಲಿಸಿ ಹೋಲ್ಡರ್ ಏನಾದ್ರೂ ಆಕ್ಸಿಡೆಂಟ್ ಇದ್ದ ಡೆತ್ ಆದ್ರೆ ಆಗ ಅವ್ರು ಸೆಲೆಕ್ಟ್ ಮಾಡ್ಕೊಂಡಿರುವಂತಹ ಸಮ್ಮರ್ ಶೂಟ್ ಪ್ಲಸ್ ಆ ವ್ಯಕ್ತಿ ಆಕ್ಸಿಡೆಂಟ್ ಇದ್ದ ಡೆತ್ ಆಗಿದ್ದಾರಲ್ವಾ ಇನ್ನೊಂದು ಸಮ್ಮರ್ ಶೂಟ್ ನ ಆಡ್ ಮಾಡ್ತಾರೆ. ಪ್ಲಸ್ ಬೋನಸ್ ಸೇರಿಸಿ ಪಾಲಿಸಿ ಹೋಲ್ಡರ್ ನಾಮಿನಿ ಕೊಡ್ತಾರೆ. ಸಪೋಸ್ ಈ ಪಾಲಿಸಿ ಪರ್ಚೇಸ್ ಮಾಡಿರುವಂತಹ ಪಾಲಿಸಿ ಹೋಲ್ಡರ್ಗೆ ಆಕ್ಸಿಡೆಂಟ್ ಆಗಿದೆ, ಆ ಆಕ್ಸಿಡೆಂಟ್ ಅಲ್ಲಿ ಪಾಲಿಸಿ ಹೋಲ್ಡರ್ ಡೆತ್ ಆಗಿಲ್ಲ, ಅವ್ರಿಗೆ ಕೈ ಕಾಲು ಕಟ್ಟಾಗಿದೆ, ಯಾವುದೇ ತರದ್ದು ಕೆಲಸ ಮಾಡಕ್ ಆಗುವುದಿಲ್ಲ. ಆ ತರ ಪರಿಸ್ಥಿತಿಯಲ್ಲಿ ಇದ್ದಾಗ ಪಾಲಿಸಿ ಹೋಲ್ಡರ್ಗೆ ರಿಮೈನಿಂಗ್ ಪ್ರೀಮಿಯಂ ನ SBI ಲೈಫ್ ಸಂಸ್ಥೆಯವರು ಪೇ ಮಾಡ್ತಾರೆ. ಮತ್ತೆ ಪಾಲಿಸಿ ಮೆಚುರಿಟಿ ಆದಾಗ ಮೆಚುರಿಟಿ ಅಮೌಂಟ್ ಕೂಡ ಪಾಲಿಸಿ ಹೋಲ್ಡರ್ ಕೊಡ್ತಾರೆ. ಅಥವಾ ಪಾಲಿಸಿ ಹೋಲ್ಡರ್ ಏನಾದ್ರೂ ಮಧ್ಯದಲ್ಲಿ ಡೆತ್ ಆದ್ರೆ ಡೆತ್ ಕ್ಲೈಮ್ ಅಮೌಂಟ್ ಕೂಡ ಪಾಲಿಸಿ ಹೋಲ್ಡರ್ ನಾಮಿನಿಗೆ ಕೊಡ್ತಾರೆ. ಹಾಗಾಗಿ ನೀವು ಈ ಪಾಲಿಸಿನ ಪರ್ಚೇಸ್ ಮಾಡಿಕೊಳ್ಳುವುದಾದರೆ ಆಪ್ಷನ್ ಎ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕಿಂತ ನೀವು ಆಪ್ಷನ್ ಬಿ ಸೆಲೆಕ್ಟ್ ಮಾಡ್ಕೊಳ್ಳೋದು ಒಳ್ಳೆಯದು. ಹಾಗಾದ್ರೆ ಈ ಪಾಲಿಸಿ ಪರ್ಚೇಸ್ ಮಾಡ್ಕೊಳ್ಳೋದಕ್ಕೆ ಏಜ್ ಎಟ್ ಎಂಟ್ರಿ ನೋಡುವುದಾದರೆ ಮಿನಿಮಮ್ ಏಜ್ ಎಟ್ ಎಂಟ್ರಿ ನೀವು ಆಪ್ಷನ್ ಎ ಸೆಲೆಕ್ಟ್ ಮಾಡ್ಕೊಂಡ್ರೆ ಮಿನಿಮಮ್ ಏಜ್ 8 ವರ್ಷ ಕಂಪ್ಲೀಟ್ ಆಗಿರಬೇಕು. 8 ವರ್ಷ ಕಂಪ್ಲೀಟ್ ಆಗಿರುವವರು ಈ ಪಾಲಿಸಿನ ಪರ್ಚೇಸ್ ಮಾಡ್ಕೊಳ್ಬಹುದು. ಆಪ್ಷನ್ ಬಿ ಸೆಲೆಕ್ಟ್ ಮಾಡ್ಕೊಂಡ್ರೆ 18 ವರ್ಷ ಕಂಪ್ಲೀಟ್ ಆಗಿರಬೇಕು. 18 ವರ್ಷ ಕಂಪ್ಲೀಟ್ ಆಗಿರುವವರು ಈ ಪಾಲಿಸಿನ ಪರ್ಚೇಸ್ ಮಾಡ್ಕೊಳ್ಬಹುದು. ಮ್ಯಾಕ್ಸಿಮಮ್ ಏಜ್ ಎಟ್ ಎಂಟ್ರಿ ಎರಡು ಆಪ್ಷನ್ಗಳು ಕೂಡ 50 ವರ್ಷದ ಒಳಗಿರುವಂತಹ ವ್ಯಕ್ತಿಗಳು ಈ ಪಾಲಿಸಿನ ಪರ್ಚೇಸ್ ಮಾಡ್ಕೊಳ್ಬಹುದು. ಮತ್ತೆ ಮ್ಯಾಕ್ಸಿಮಮ್ ಮೆಚುರಿಟಿ ಏಜ್ 65 ವರ್ಷ. ಮತ್ತೆ ಈ ಪಾಲಿಸಿ ಟರ್ಮ್ ನೋಡುವುದಾದರೆ 12 ಇಯರ್ಸ್, 15 ಇಯರ್ಸ್, 20 ಇಯರ್ಸ್, 25 ಇಯರ್ಸ್ ಪಾಲಿಸಿ ಟರ್ಮ್ ಇದೆ. ಇದರಲ್ಲಿ ಯಾವ್ದಾದ್ರು ಒಂದು ಸೆಲೆಕ್ಟ್ ಮಾಡ್ಕೊಳ್ಬೇಕು ನೀವು. ಸಪೋಸ್ ನೀವು 12 to 25 ಇಯರ್ಸ್ ಪಾಲಿಸಿ ಟರ್ಮ್ ಸೆಲೆಕ್ಟ್ ಮಾಡ್ಕೊಂಡ್ರೆ 6 ಅಥವಾ 7 ಇಯರ್ ಪ್ರೀಮಿಯಂ ಪೇ ಮಾಡಬಹುದು. ಅಥವಾ ನೀವು 15 to 25 ಇಯರ್ಸ್ ಪಾಲಿಸಿ ಟರ್ಮ್ ಸೆಲೆಕ್ಟ್ ಮಾಡ್ಕೊಂಡ್ರೆ ನೀವು 10 ಇಯರ್ಸ್ ಪ್ರೀಮಿಯಂ ಪೇ ಮಾಡಬಹುದು. ಅಥವಾ ನೀವು 20 to 25 ಇಯರ್ಸ್ ಪಾಲಿಸಿ ಟರ್ಮ್ ಸೆಲೆಕ್ಟ್ ಮಾಡ್ಕೊಂಡ್ರೆ ನೀವು 15 ಇಯರ್ಸ್ ಪ್ರೀಮಿಯಂ ಪೇ ಮಾಡಬಹುದು. ನೀವು ಯಾವಾಗಲೂ ಪಾಲಿಸಿನ ಪರ್ಚೇಸ್ ಮಾಡ್ಕೊಳ್ಳುವಾಗ ಪಾಲಿಸಿ ಟರ್ಮ್ ನ ಲಾಂಗ್ ಟರ್ಮ್ ಆಗಿ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಯಾಕಂದ್ರೆ ಆಗ ನಮ್ಗೆ ಇನ್ನು ಎಕ್ಸ್ಟ್ರಾ ಬೋನಸ್ ಸಿಗುತ್ತೆ. ಮ್ಯಾಕ್ಸಿಮಮ್ ಈ ಪಾಲಿಸಿಲಿ 25 ಇಯರ್ಸ್ ಅಲ್ವಾ, ನೀವು 25 ಇಯರ್ಸ್ ಸೆಲೆಕ್ಟ್ ಮಾಡ್ಕೊಳ್ಳೋದು ಒಳ್ಳೆಯದು. ಮಿನಿಮಮ್ ಅಂಡ್ ಮ್ಯಾಕ್ಸಿಮಮ್ ಸಮ್ಮರ್ ಶೂಟ್ ನೋಡೋದಾದ್ರೆ ಈ ಪಾಲಿಸಿಲಿ ಮಿನಿಮಮ್ ನೀವು 1 ಲಕ್ಷ ರೂಪಾಯಿಗೆ ಸಮ್ಮರ್ ಶೂಟ್ ನ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಅಂದ್ರೆ 1 ಲಕ್ಷ ರೂಪಾಯಿಗೆ ಪಾಲಿಸಿನ ಪರ್ಚೇಸ್ ಮಾಡ್ಕೊಳ್ಬೇಕು. ಮ್ಯಾಕ್ಸಿಮಮ್ ಆದ್ರೆ ನೋ ಲಿಮಿಟ್, ನೀವು ಎಷ್ಟು ಲಕ್ಷಕ್ಕಾದ್ರೂ ಪಾಲಿಸಿನ ಪರ್ಚೇಸ್ ಮಾಡ್ಕೊಳ್ಬಹುದು. ಮತ್ತೆ SBI ಲೈಫ್ ಸಂಸ್ಥೆಯವರು ಮಿನಿಮಮ್ ಪ್ರೀಮಿಯಂ ಪೇ ಮಾಡುವುದು ಫಿಕ್ಸ್ ಮಾಡಿದ್ದಾರೆ. ಸಪೋಸ್ ನೀವು 1 ಲಕ್ಷ ರೂಪಾಯಿ ಪಾಲಿಸಿ ಪರ್ಚೇಸ್ ಮಾಡಿದ್ದೀರಾ ಅಂದ್ಕೊಳ್ಳೋಣ. ಆಪ್ಷನ್ ಎ ಅಂಡ್ ಆಪ್ಷನ್ ಬಿ ಗೆ ಸಪೋಸ್ ನೀವು ಮಂತ್ಲಿ ಪ್ರೀಮಿಯಂ ಪೇ ಮಾಡೋದು ಸೆಲೆಕ್ಟ್ ಮಾಡ್ಕೊಂಡ್ರೆ 450 ರೂಪಾಯಿ ಪ್ರೀಮಿಯಂ ಪೇ ಮಾಡಬೇಕು. ಇದು ಫಿಕ್ಸ್. ಇದಕ್ಕಿಂತ ಕಡಿಮೆ ಪ್ರೀಮಿಯಂ ಪೇ ಮಾಡೋದಿರುವುದಿಲ್ಲ. ಮಿನಿಮಮ್ ಅಂದ್ರೆ ಇಷ್ಟು ಪ್ರೀಮಿಯಂ ಪೇ ಮಾಡಬೇಕಾಗುತ್ತೆ. ಮಂತ್ಲಿ ಪ್ರೀಮಿಯಂ ಪೇ ಮಾಡೋದು ಸೆಲೆಕ್ಟ್ ಮಾಡ್ಕೊಂಡ್ರೆ 450 ರೂಪಾಯಿ ಪ್ರೀಮಿಯಂ ಪೇ ಮಾಡಬೇಕು. ಅಥವಾ 3 ತಿಂಗಳಿಗೊಂದ್ಸಲಿ ಪ್ರೀಮಿಯಂ ಪೇ ಮಾಡುವುದಾದರೆ 1350 ರೂಪಾಯಿ ಪ್ರೀಮಿಯಂ ಪೇ ಮಾಡಬೇಕು. ಅಥವಾ 6 ತಿಂಗಳಿಗೊಂದ್ಸಲಿ ಪ್ರೀಮಿಯಂ ಪೇ ಮಾಡುವುದಾದರೆ 2600 ರೂಪಾಯಿ ಪ್ರೀಮಿಯಂ ಪೇ ಮಾಡಬೇಕು. ವರ್ಷಕ್ಕೊಂದ್ಸಲಿ ಪೇ ಮಾಡುವುದಾದ್ರೆ 5100 ರೂಪಾಯಿ ಪ್ರೀಮಿಯಂ ಪೇ ಮಾಡಬೇಕು. ಮ್ಯಾಕ್ಸಿಮಮ್ ಆದ್ರೆ ನೋ ಲಿಮಿಟ್, ನೀವು ಎಷ್ಟು ಲಕ್ಷಕ್ಕಾದ್ರೂ ಪಾಲಿಸಿನ ಪರ್ಚೇಸ್ ಮಾಡ್ಕೊಳ್ಬಹುದು. ಅದಕ್ಕೆ ಎಷ್ಟು ಪ್ರೀಮಿಯಂ ಬರುತ್ತೋ ಅಷ್ಟು ನೀವು ಪ್ರೀಮಿಯಂ ಪೇ ಮಾಡಬೇಕಾಗುತ್ತೆ. ಇದರಲ್ಲಿ ನಿಮ್ಗೆ 4 ಆಪ್ಷನ್ ಇರುತ್ತೆ. ವರ್ಷಕ್ಕೊಂದ್ಸಲಿ, 6 ತಿಂಗಳಿಗೊಂದ್ಸಲಿ, 3 ತಿಂಗಳಿಗೊಂದ್ಸಲಿ, ತಿಂಗಳಿಗೊಂದ್ಸಲಿ ನೀವು ಪ್ರೀಮಿಯಂ ಪೇ ಮಾಡ್ಕೊಳ್ಬಹುದು. ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೋ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಪ್ರೀಮಿಯಂ ಪೇ ಮಾಡಬಹುದು. ಓಕೆ, ಈ ಪಾಲಿಸಿ ಬಗ್ಗೆ ನಿಮ್ಗೆ ಇನ್ನೂ ಈಸಿಯಾಗಿ ಅರ್ಥ ಆಗ್ಬೇಕಂದ್ರೆ ನಾವೊಂದು ಎಕ್ಸಾಂಪಲ್ ನೋಡೋಣ. ಆಗ ಈ ಪಾಲಿಸಿ ಬಗ್ಗೆ ನಿಮ್ಗೆ ಇನ್ನೂ ಈಸಿಯಾಗಿ ಅರ್ಥ ಆಗುತ್ತೆ. ಫಾರ್ ಎಕ್ಸಾಂಪಲ್ ಎಕ್ಸ್ ಎನ್ನ ವ್ಯಕ್ತಿ ಈ ಪಾಲಿಸಿ ಪರ್ಚೇಸ್ ಮಾಡಿದ್ದಾರೆ. ಅವರು ಆಪ್ಷನ್ ಎ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಅಂದ್ಕೊಳ್ಳೋಣ, ಎಂಡೋಮೆಂಟ್ ಆಪ್ಷನ್.
ಅವ್ರ ಏಜ್ 30 ವರ್ಷ. ಅವರು ಸಮ್ಮರ್ ಶೂಡ್ ನ 5 ಲಕ್ಷ ರೂಪಾಯಿಗೆ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಪಾಲಿಸಿ ಟರ್ಮ್ ನ 25 ವರ್ಷ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಆದ್ರೆ ಅವರು 6 ಇಯರ್ ಮಾತ್ರ ಪ್ರೀಮಿಯಂ ಪೇ ಮಾಡಬಹುದು. ಇವರು ಮಂತ್ಲಿ ಪ್ರೀಮಿಯಂ ಪೇ ಮಾಡುವಂತಹ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಹಾಗಾಗಿ 4222 ರೂಪಾಯಿ ಪ್ರೀಮಿಯಂ ಪೇ ಮಾಡ್ತಿದ್ದಾರೆ ವಿತ್ GST. ಹಾಗಾದ್ರೆ ಇಲ್ಲಿ 6 ವರ್ಷಕ್ಕೆ ಎಷ್ಟು ಪೇ ಮಾಡಿದ್ದಾರೆ ಇವರು ಅಂದ್ರೆ 3,03,984 ರೂಪಾಯಿ ಪ್ರೀಮಿಯಂ ಪೇ ಮಾಡಿದ್ದಾರೆ. ಓಕೆ, ಪಾಲಿಸಿ ಟರ್ಮ್ ಬಂದ್ಬಿಟ್ಟು 25 ವರ್ಷ ಅಲ್ವಾ. 25 ವರ್ಷ ಕಂಪ್ಲೀಟ್ ಆದ್ಮೇಲೆ ಪಾಲಿಸಿ ಮೆಚುರಿಟಿ ಆಗುತ್ತೆ. ಆಗ ಮೆಚುರಿಟಿ ಅಮೌಂಟ್ ಏನ್ ಬರುತ್ತೆ ಅಂದ್ರೆ ಅವ್ರು ಸೆಲೆಕ್ಟ್ ಮಾಡ್ಕೊಂಡಿರುವಂತಹದ್ದು ಎಷ್ಟು ಬೇಸಿಕ್ ಸಮ್ಮರ್ ಶುಡ್ 5 ಲಕ್ಷ ರೂಪಾಯಿ ಪ್ಲಸ್ VSR ಬೋನಸ್ ಪ್ಲಸ್ ಟರ್ಮಿನಲ್ ಬೋನಸ್ ಎರಡು ಆಡ್ ಮಾಡಿ 5,12,500 ರೂಪಾಯಿ. ಟೋಟಲಿ ಮೆಚುರಿಟಿ ಅಮೌಂಟ್ ಎಷ್ಟು ಬರುತ್ತೆ? 10,12,500 ರೂಪಾಯಿ ಮೆಚುರಿಟಿ ಅಮೌಂಟ್ ಬರುತ್ತೆ. ಈ ಅಮೌಂಟ್ ನ ಪಾಲಿಸಿ ಹೋಲ್ಡರ್ ಕೊಡ್ತಾರೆ, ನಂತರ ಪಾಲಿಸಿನ ಕ್ಯಾನ್ಸಲ್ ಮಾಡ್ತಾರೆ. ಹಾಗಾದ್ರೆ ಇಲ್ಲಿ ಪಾಲಿಸಿ ಹೋಲ್ಡರ್ ಎಷ್ಟು ಪ್ರೀಮಿಯಂ ಪೇ ಮಾಡಿದ್ದಾರೆ? 3,03,984 ರೂಪಾಯಿ ಪ್ರೀಮಿಯಂ ಪೇ ಮಾಡಿದ್ದಾರೆ. ಇಲ್ಲಿ ಪಾಲಿಸಿ ಹೋಲ್ಡರ್ಗೆ ಎಷ್ಟು ಮೆಚುರಿಟಿ ಅಮೌಂಟ್ ಬಂದಿದೆ? 10,12,500 ರೂಪಾಯಿ ಮೆಚುರಿಟಿ ಅಮೌಂಟ್ ಬಂದಿದೆ. ಇನ್ ಕೇಸ್ ಪಾಲಿಸಿ ಹೋಲ್ಡರ್ ಡೆತ್ ಆದ್ರೆ ಆಗ ಡೆತ್ ಕ್ಲೇಮ್ ಅಮೌಂಟ್ ಏನ್ ಬರುತ್ತೆ ಅಂದ್ರೆ ನೋಡಿ, ಪಾಲಿಸಿ ಹೋಲ್ಡರ್ ಪಾಲಿಸಿ ಟರ್ಮ್ ನ 25 ವರ್ಷ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಸಪೋಸ್ ಅವರು ಪ್ರೀಮಿಯಂ ಪೇ ಮಾಡ್ತಿದ್ದಾರೆ ಅಂದ್ಕೊಳ್ಳೋಣ, ಅಂದ್ರೆ ಪ್ರೀಮಿಯಂ ಕಟ್ತಿದ್ದಾರೆ ಅಥವಾ ಪ್ರೀಮಿಯಂ ಕಟ್ಟಿದ ನಂತರವಾಗ್ಲಿ ಪಾಲಿಸಿ ಹೋಲ್ಡರ್ ಇನ್ ಕೇಸ್ ಡೆತ್ ಆದ್ರೆ ಆಗ ಅವ್ರು ಏನ್ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ? ಸಮ್ಮರ್ ಶುಡ್ 5 ಲಕ್ಷ ರೂಪಾಯಿ. 5 ಲಕ್ಷ ರೂಪಾಯಿ ಪ್ಲಸ್ ಅದಕ್ಕೆ ಏನು ಬೋನಸ್ ಬರುತ್ತೋ ಆ ಅಮೌಂಟ್ ನ ಪಾಲಿಸಿ ಹೋಲ್ಡರ್ ನಾಮಿನಿಗೆ ಕೊಡ್ತಾರೆ, ನಂತರ ಪಾಲಿಸಿನ ಕ್ಯಾನ್ಸಲ್ ಮಾಡ್ತಾರೆ. ಅಂದ್ರೆ ಬೋನಸ್ ಇಲ್ಲಿ ಯಾವ ತರ ಬರುತ್ತೆ ಅಂದ್ರೆ ಅವರು ಯಾವ ವರ್ಷದಲ್ಲಿ ಡೆತ್ ಆಗಿದ್ದಾರೆ ಅದಕ್ಕೆ ಎಷ್ಟು ಬೋನಸ್ ಬರುತ್ತೆ ಅನ್ನೋದು SBI ಲೈಫ್ ಸಂಸ್ಥೆಯವರು ಕ್ಯಾಲ್ಕುಲೇಷನ್ ಮಾಡಿ ಈ ಬೇಸಿಕ್ ಸಮ್ಮರ್ ಶೂಟ್ಗೂ ಆ ಬೋನಸ್ ನು ಆಡ್ ಮಾಡ್ಬಿಟ್ಟು ಪಾಲಿಸಿ ಹೋಲ್ಡರ್ ನಾಮಿನಿ ಕೊಡ್ತಾರೆ, ನಂತರ ಪಾಲಿಸಿ ಕ್ಯಾನ್ಸಲ್ ಆಗುತ್ತೆ. ಇದು ಆಪ್ಷನ್ ಎ ಎಂಡೋಮೆಂಟ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡ್ರೆ ನೀವು ಈ ತರ ಇದರಲ್ಲಿ ಬೆನಿಫಿಟ್ಸ್ ಇದೆ. ಅಥವಾ ನಾವು ಆಪ್ಷನ್ ಬಿ ಎಂಡೋಮೆಂಟ್ ವಿತ್ ಇನ್ಬಿಲ್ಟ್ ಆಕ್ಸಿಡೆಂಟಲ್ ಡೆತ್ ಅಂಡ್ ಟೋಟಲ್ ಪರ್ಮನೆಂಟ್ ಡಿಸಬಿಲಿಟಿ ಬೆನಿಫಿಟ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಆಗ ನಮ್ಗೆ ಏನ್ ಬೆನಿಫಿಟ್ಸ್ ಬರುತ್ತೆ ಅನ್ನೋದು ನೋಡೋಣ. ಸೇಮ್ ವ್ಯಕ್ತಿನೇ, ಅವ್ರ ಏಜ್ 30 ವರ್ಷ, ಅವರು ಈ ಪಾಲಿಸಿನ ಪರ್ಚೇಸ್ ಮಾಡಿದ್ದಾರೆ. 5 ಲಕ್ಷಕ್ಕೆ ಸಮ್ಮರ್ ಶೂಡ್ ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಪಾಲಿಸಿ ಟರ್ಮ್ ನ 25 ವರ್ಷ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಅವರು 6 ವರ್ಷ ಮಾತ್ರ ಪ್ರೀಮಿಯಂ ಪೇ ಮಾಡ್ತಿದ್ದಾರೆ. ಅವರು ಮಂತ್ಲಿ ಪ್ರೀಮಿಯಂ ಪೇ ಮಾಡುವಂತಹ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಅವರು ಮಂತ್ಲಿ ಎಷ್ಟು ಪ್ರೀಮಿಯಂ ಪೇ ಮಾಡ್ಬೇಕು ಅಂದ್ರೆ 4,305 ರೂಪಾಯಿ ಪ್ರೀಮಿಯಂ ಪೇ ಮಾಡ್ತಿದ್ದಾರೆ ವಿತ್ GST. ಓಕೆ, 25 ವರ್ಷ ಪಾಲಿಸಿ ಟರ್ಮ್ ಕಂಪ್ಲೀಟ್ ಆದ್ಮೇಲೆ ಪಾಲಿಸಿ ಮೆಚುರಿಟಿ ಆಗುತ್ತೆ. ಆಗ ಮೆಚುರಿಟಿ ಅಮೌಂಟ್ ಏನ್ ಬರುತ್ತೆ? ಅವರು ಸೆಲೆಕ್ಟ್ ಮಾಡ್ಕೊಂಡಿರುವಂತಹ ಬೇಸಿಕ್ ಸಮ್ಮರ್ ಶುಡ್ 5 ಲಕ್ಷ ರೂಪಾಯಿ, VSR ಬೋನಸ್ ಪ್ಲಸ್ ಟರ್ಮಿನಲ್ ಬೋನಸ್ ಎರಡು ಆಡ್ ಮಾಡಿ 5,12,500 ರೂಪಾಯಿ ಬರುತ್ತೆ. ಟೋಟಲಿ 10,12,500 ರೂಪಾಯಿ ಮೆಚುರಿಟಿ ಅಮೌಂಟ್ ಬರುತ್ತೆ. ಈ ಅಮೌಂಟ್ ನ ಪಾಲಿಸಿ ಹೋಲ್ಡರ್ಗೆ ಕೊಡ್ತಾರೆ, ನಂತರ ಪಾಲಿಸಿ ಕ್ಯಾನ್ಸಲ್ ಆಗುತ್ತೆ. ಡೆತ್ ಕ್ಲೇಮ್ ಅಮೌಂಟ್ ನೋಡಿದಾಗ ಇದರಲ್ಲಿ 2 ಟೈಪ್ಸ್ ಬರುತ್ತೆ. ಇನ್ ಕೇಸ್ ಪಾಲಿಸಿ ಹೋಲ್ಡರ್ ನಾರ್ಮಲ್ ಆಗಿ ಡೆತ್ ಆದ್ರೆ ಅವ್ರು ಸೆಲೆಕ್ಟ್ ಮಾಡ್ಕೊಂಡಿರುವಂತಹ ಸಮ್ಮರ್ ಶುಡ್ ಪ್ಲಸ್ ಅದಕ್ಕೆ ಬರುವಂತಹ ಬೋನಸ್ ಆಡ್ ಮಾಡಿ ಪಾಲಿಸಿ ಹೋಲ್ಡರ್ ನಾಮಿನಿ ಕೊಡ್ತಾರೆ, ನಂತರ ಪಾಲಿಸಿ ಕ್ಯಾನ್ಸಲ್ ಆಗುತ್ತೆ. ಅಥವಾ ಪಾಲಿಸಿ ಹೋಲ್ಡರ್ ಇನ್ ಕೇಸ್ ಆಕ್ಸಿಡೆಂಟ್ ಆಗಿ ಡೆತ್ ಆದ್ರೆ ಆಗ ಅವ್ರು ಸೆಲೆಕ್ಟ್ ಮಾಡ್ಕೊಂಡಿರುವಂತಹ ಬೇಸಿಕ್ ಸಮ್ಮರ್ ಶುಡ್ 5 ಲಕ್ಷ ರೂಪಾಯಿ ಪ್ಲಸ್ ಅದಕ್ಕೆ ಬೋನಸ್, ಆ ವ್ಯಕ್ತಿ ಆಕ್ಸಿಡೆಂಟ್ ಇಂದ ಡೆತ್ ಆಗಿದಾರಲ್ವಾ, ಹಾಗಾಗಿ ಇನ್ನೊಂದು ಸಮ್ಮರ್ ಶುಡ್ ನ ಆಡ್ ಮಾಡ್ತಾರೆ. ಅಂದ್ರೆ 5 ಲಕ್ಷ ರೂಪಾಯಿ ಪ್ಲಸ್ ಆಕ್ಸಿಡೆಂಟ್ ಇಂದ ಡೆತ್ ಆಗಿದ್ದಾರೆ, ಇನ್ನೊಂದು 5 ಲಕ್ಷ ರೂಪಾಯಿ, 10 ಲಕ್ಷ ರೂಪಾಯಿ ಪ್ಲಸ್ ಅವ್ರಿಗೆ ಎಷ್ಟು ಬೋನಸ್ ಬರುತ್ತೆ ಅದನ್ನ ಆಡ್ ಮಾಡ್ಬಿಟ್ಟು ಪಾಲಿಸಿ ಹೋಲ್ಡರ್ ನಾಮಿನಿ ಕೊಡ್ತಾರೆ, ನಂತರ ಪಾಲಿಸಿ ಕ್ಯಾನ್ಸಲ್ ಆಗುತ್ತೆ. ಅಥವಾ ಇನ್ ಕೇಸ್ ಈ ಪಾಲಿಸಿ ಪರ್ಚೇಸ್ ಮಾಡಿರುವಂತಹ ಪಾಲಿಸಿ ಹೋಲ್ಡರ್ಗೆ ಆಕ್ಸಿಡೆಂಟ್ ಆಗಿದೆ ಬಟ್ ಪ್ರಾಣವಾಗಿಲ್ಲ, ಅವ್ರಿಗೆ ಕೈಕಾಲು ಕಟ್ಟಾಗಿದೆ, ಯಾವುದೇ ತರದ್ದು ಕೆಲಸ ಮಾಡಕ್ಕಾಗಲ್ಲ, ಅಂತಹ ಪರಿಸ್ಥಿತಿಯಲ್ಲಿ ಆ ಪಾಲಿಸಿ ಹೋಲ್ಡರ್ಗೆ ಈ ಪಾಲಿಸಿ ಏನಾದ್ರೂ ಪರ್ಚೇಸ್ ಮಾಡ್ಕೊಂಡಿದ್ರೆ ಆಗ ಯಾವ ತರ ಉಪಯೋಗ ಆಗುತ್ತೆ ಅಂದ್ರೆ ಪಾಲಿಸಿ ಹೋಲ್ಡರ್ಗೆ ಡಿಸಬಿಲಿಟಿ ಆಗಿದೆ, ಆಗ ಇನ್ನ ರಿಮೈನಿಂಗ್ ಪ್ರೀಮಿಯಂ ಪೇ ಮಾಡೋಕ್ಕಾಗಲ್ಲ. ಆಗ ರಿಮೈನಿಂಗ್ ಪ್ರೀಮಿಯಂ SBI ಲೈಫ್ ಸಂಸ್ಥೆಯವರೇ ರಿಮೈನಿಂಗ್ ಪ್ರೀಮಿಯಂ ಪೇ ಮಾಡ್ತಾರೆ. ಇಮಿಡಿಯೇಟ್ಲಿ ಆ ಪಾಲಿಸಿ ಹೋಲ್ಡರ್ಗೆ 5 ಲಕ್ಷ, ಅವ್ರು ಏನ್ ಸೆಲೆಕ್ಟ್ ಮಾಡ್ಕೊಂಡಿರ್ತಾರಲ್ವಾ ಸಮ್ಮರ್ ಶುಡ್ 5 ಲಕ್ಷ ರೂಪಾಯಿನ, ಈ 5 ಲಕ್ಷ ರೂಪಾಯಿನ ಪಾಲಿಸಿ ಹೋಲ್ಡರ್ಗೆ ಕೊಡ್ತಾರೆ. ನಂತರ ಪಾಲಿಸಿ ಹೋಲ್ಡರ್ ಪಾಲಿಸಿ ಟರ್ಮ್ ಸೆಲೆಕ್ಟ್ ಮಾಡ್ಕೊಂಡಿದಾರಲ್ವಾ 25 ವರ್ಷ, ಅಲ್ಲಿವರೆಗೂ ಇನ್ನು ಪಾಲಿಸಿ ಹೋಲ್ಡರ್ ಬದುಕಿದ್ದಾರೆ ಅಂದ್ರೆ ಆಗ ಪಾಲಿಸಿ ಮೆಚುರಿಟಿ ಆಗುತ್ತೆ. ಆ ಮೆಚುರಿಟಿ ಅಮೌಂಟ್ ನ ಆ ಪಾಲಿಸಿ ಹೋಲ್ಡರ್ಗೆ ಕೊಡ್ತಾರೆ. ಅಥವಾ ಪಾಲಿಸಿ ಹೋಲ್ಡರ್ ಏನಾದ್ರೂ ಮಧ್ಯದಲ್ಲಿ ಡೆತ್ ಆದ್ರೆ ಆವಾಗ ಡೆತ್ ಕ್ಲೈಮ್ ಅಮೌಂಟ್ ನ ಆ ಪಾಲಿಸಿ ಹೋಲ್ಡರ್ ನಾಮಿನಿಗೆ ಕೊಡ್ತಾರೆ. ಹಾಗಾಗಿ ನೀವು ಈ ಪಾಲಿಸಿನ ಪರ್ಚೇಸ್ ಮಾಡಿಕೊಳ್ಳುವುದಾದರೆ ಆಪ್ಷನ್ ಎ ಸೆಲೆಕ್ಟ್ ಮಾಡ್ಕೊಳ್ಳೋ ಬದಲು ಆಪ್ಷನ್ ಬಿ ಸೆಲೆಕ್ಟ್ ಮಾಡ್ಕೊಂಡ್ರೆ ಒಳ್ಳೆಯದು. ಓಕೆ ಫ್ರೆಂಡ್ಸ್, ಈ ಪಾಲಿಸಿ ಬಗ್ಗೆ ಗೊತ್ತಾಯ್ತಲ್ವಾ? ನೆಕ್ಸ್ಟ್ ಟ್ಯಾಕ್ಸ್ ಬೆನಿಫಿಟ್ಸ್ ನೋಡುವುದಾದ್ರೆ ಅಂಡರ್ ಸೆಕ್ಷನ್ 80C ಮತ್ತು 10D ಅಪ್ಲಿಕೇಬಲ್ ಆಗುತ್ತೆ. ಅಂದ್ರೆ ನಿಮ್ಗೆ ಬರುವಂತಹ ಮೆಚುರಿಟಿ ಅಮೌಂಟ್ ಮತ್ತು ಡೆತ್ ಕ್ಲೈಮ್ ಅಮೌಂಟ್ ನ ಟ್ಯಾಕ್ಸ್ ಫ್ರೀ ಆಗಿರುತ್ತೆ. ಅಂಡರ್ ಸೆಕ್ಷನ್ 10D ಅಲ್ಲಿ ತೋರಿಸಬಹುದು. ಮತ್ತೆ ಈ ಪಾಲಿಸಿಲಿ ನಿಮ್ಗೆ ಲೋನ್ ಫೆಸಿಲಿಟಿ ಕೂಡ ಇದೆ. ಪ್ರೀ ಲುಕ್ ಪೀರಿಯಡ್ 15 ಡೇಸ್ ಇರುತ್ತೆ. ಅಂದ್ರೆ ನೀವು ಈ ಪಾಲಿಸಿ ಪರ್ಚೇಸ್ ಮಾಡಿರ್ತೀರಾ, ಆಮೇಲೆ ನನಗೆ ಈ ಪಾಲಿಸಿಲಿ ಇರುವಂತಹ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ನಂಗೆ ಇಷ್ಟ ಇಲ್ಲ, ನಾನು ಚೇಂಜ್ ಮಾಡಬೇಕು ಅಂದ್ಕೊಂಡ್ರೆ ನಿಮ್ಗೆ 15 ಡೇಸ್ ಟೈಮ್ ಇರುತ್ತೆ. ಈ 15 ಡೇಸ್ ಒಳಗೆ ನೀವು ಚೇಂಜ್ ಮಾಡಿ ನೀವು ಡೆಪಾಸಿಟ್ ಮಾಡಿದ ಅಮೌಂಟ್ ವಾಪಸ್ ತಗೊಬಹುದು. ಸರೆಂಡರ್ ವ್ಯಾಲ್ಯೂ ಅಂದ್ರೆ ನೀವು ಪಾಲಿಸಿ ಪರ್ಚೇಸ್ ಮಾಡಿ ಪ್ರೀಮಿಯಂ ಪೇ ಮಾಡ್ತಿರ್ತೀರಾ, ಆಫ್ಟರ್ 3 ಇಯರ್ಸ್ ಆದ್ಮೇಲೆ ಬೇಕಾದ್ರೆ ನೀವು ಪಾಲಿಸಿನ ಸರೆಂಡರ್ ಮಾಡಿ ನೀವು ಡೆಪಾಸಿಟ್ ಮಾಡಿದ ಅಮೌಂಟ್ ನ ತಗೊಬಹುದು.
ಅಂದ್ರೆ ಫುಲ್ ಅಮೌಂಟ್ ಬರೋದಿಲ್ಲ, ಸ್ವಲ್ಪ ಡಿಡಕ್ಟ್ ಮಾಡಿ ಮಿಕ್ಕಿದ ಅಮೌಂಟ್ ನಿಮಗೆ ಕೊಡ್ತಾರೆ. ಹಾಗಾಗಿ ನೀವು ಪಾಲಿಸಿ ಪರ್ಚೇಸ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಅಂದ್ರೆ ಯಾವುದೇ ಪಾಲಿಸಿ ಆಗಲಿ ನೀವು ಪಾಲಿಸಿಲಿ ಇರುವಂತಹ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ತಿಳ್ಕೊಂಡು ನಂತರ ಪಾಲಿಸಿ ಪರ್ಚೇಸ್ ಮಾಡಬೇಕು. ಇಲ್ಲಾಂದ್ರೆ ನೀವು ಡೆಪಾಸಿಟ್ ಮಾಡಿದ ಅಮೌಂಟ್ ಫುಲ್ ನಿಮ್ಗೆ ಸಿಗುವುದಿಲ್ಲ. ಓಕೆ ಫ್ರೆಂಡ್ಸ್, SBI ಸ್ಮಾರ್ಟ್ ಬಚತ್ ಪ್ಲಾನ್ ಬಗ್ಗೆ ಗೊತ್ತಾಯ್ತಲ್ವಾ? ನಿಮ್ಗೆ ಏನಾದ್ರೂ ಡೌಟ್ಸ್ ಇದ್ರೂ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಅಂದ್ರೆ ಫ್ರೀ ಟೈಮ್ ಅಲ್ಲಿ ರಿಪ್ಲೈ ಮಾಡ್ತೀನಿ, ಬಿಸಿ ಇದ್ದಾಗ ಇಲ್ಲ, ಫ್ರೀ ಇದ್ದಾಗ ನಿಮ್ ಕಮೆಂಟ್ಸ್ ಗಳಿಗೆಲ್ಲ ನಾನು ರಿಪ್ಲೈ ಮಾಡ್ತೀನಿ. ಈ ಮಾಹಿತಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.